ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 7ನೇ ವಾರ ಟೋಟಲ್ ಆಗಿ 10 ಜನ ನಾಮಿನೇಟ್ ಆಗಿದ್ದಾರೆ. 3 ಜನ ಮಾತ್ರ ನಾಮಿನೇಟ್ ಆಗಿಲ್ಲ. ಆ 10 ಜನದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದ್ರೆ ವೋಟಿಂಗ್ ಅನ್ನು ತಗೊಂಡಾಗ ಇಲ್ಲಿ ಮುಖ್ಯವಾಗಿ 46ನೇ ಎಪಿಸೋಡ್ ಬುಧವಾರ ಎಪಿಸೋಡ್ ಆದ್ಮೇಲೆ ರಾತ್ರಿ ತುಂಬಾ ವೋಟಿಂಗ್ಸ್ ಅಲ್ಲಿ ಬದಲಾವಣೆ ಕಂಡಿದೆ. ಮತ್ತೆ ಗುರುವಾರ ಬೆಳಿಗ್ಗೆ ನೋಡಿದಾಗ ಯಾವ ರೀತಿ ವೋಟಿಂಗ್ಸ್ ಇದೆ ಅನ್ಅಫಿಷಿಯಲ್ ಆಗಿ ನೋಡಿದಾಗ ಈ ವೋಟಿಂಗ್ ರಿಸಲ್ಟ್ ಈ ಎಪಿಸೋಡ್ ಮೇಲೆ ತುಂಬಾ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರು ತಗೊಂಡ ನಿರ್ಧಾರಗಳಾಗಿತ್ತು. ಇದರಿಂದ ಕೆಟ್ಟಿದ್ದು ಮಾತ್ರ ಗೌತಮಿ ಅಂತ ಹೇಳ್ಬೋದು. ಗೌತಮಿ ಜಾಧವ್ ಅವರು ಯಾವಾಗಾದ್ರೆ ಹನುಮಂತ್ ಅವರ ಜೋಡಿ ಮುರಿದು ನಾನು ತ್ರಿವಿಕ್ರಮ್ ಜೊತೆ ಆಟ ಆಡ್ತೀನಿ ಅಂತ ಹೇಳಿದ್ರು, ಅದರಿಂದ ಅವರ ವೋಟಿಂಗ್ ರಿಸಲ್ಟ್ ತುಂಬಾನೇ ಕಡಿಮೆ ಆಗ್ತಾ ಇದೆ. ಇದೇ ರೀತಿಯಾಗಿ ಭವ್ಯಗೌಡರು ಕೂಡ ವೋಟಿಂಗ್ಸ್ ಅಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಮತ್ತೆ ಟಾಪ್ ಅಲ್ಲಿ ಯಾರಿದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ, ಯಾರ್ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಸಿಕ್ಕಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡಿ 10 ಜನ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದೆ ಅಂತ ಗೊತ್ತೇ ಇರುತ್ತೆ ನಿಮಗೆ. ಮೊದಲದಾಗಿ ಹನುಮಂತ್, ಮೋಕ್ಷಿತ, ಶಶಿರು, ಭವ್ಯ, ಧರ್ಮ, ಧನರಾಜು, ಅನುಷಾ, ಗೌತಮಿ, ಗೋಲ್ ಸುರೇಶ್, ಮಂಜಣ್ಣ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗೌತಮಿ ಅವರು ಯಾವಾಗಾದ್ರೂ ಮುರಿದ್ರು ಅವ್ರ ಸ್ಥಾನ 5ನೇ ಸ್ಥಾನದಲ್ಲಿತ್ತು. ಈಗ ತುಂಬಾ ಬಾಟಮ್ ಆಗಿ ಹೋಗ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಕೆಳಗಿಂದ ಬರೋಣ. ಕೊನೆ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರು ಇದ್ದಾರೆ. ಕೇವಲ 3% ವೋಟ್ ತಗೊಂಡು ಅವರು ಕೇವಲ 3% ವೋಟ್ ಸಿಕ್ಕಿರೋದು ಗೋಲ್ಡ್ ಸುರೇಶ್ ಅವರಿಗೆ. ಕೊನೆ ಸ್ಥಾನದಲ್ಲಿ ಅಂದ್ರೆ 10ನೇ ಸ್ಥಾನದಲ್ಲಿ ಇದ್ದಾರೆ. 9ನೇ ಸ್ಥಾನ ಅಂತ ಬಂದಾಗ 4% ವೋಟ್ ತಗೊಂಡು ಮಂಜಣ್ಣ ಅವರು 9ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 8ನೇ ಸ್ಥಾನ ಅಂತ ಬಂದಾಗ ಗೌತಮ್ ಇದ್ದಾರೆ. ನಾನು ನಿನ್ನೆ ವಿಡಿಯೋ ಮಾಡಿದಾಗ ಅವರು 5ನೇ ಸ್ಥಾನದಲ್ಲಿದ್ದು ಇವತ್ತು 8ನೇ ಸ್ಥಾನಕ್ಕೆ ಕುಸಿದ್ದಾರೆ ವೋಟಿಂಗ್ಸ್ ಅಲ್ಲಿ. ಇಲ್ಲಿ ಕಾರಣ ಇಷ್ಟನೇ, ಹನುಮಂತನ ಜೋಡಿ ಮುರಿದು ತ್ರಿವಿಕ್ರಮ್ ಜೊತೆ ಆಟ ಆಡ್ತೀನಿ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ಅವರು ತುಂಬಾ ಡೌನ್ ಫಾಲ್ ಆಗಿದೆ ವೋಟಿಂಗ್ಸ್ ಅಲ್ಲಿ. ಇನ್ನು 7ನೇ ಸ್ಥಾನ ಅಂತ ಬಂದಾಗ ಅನುಷ್ ಅವರು ಇದ್ದಾರೆ. ಅನುಷ್ ಅವರು 5% ವೋಟ್ ತಗೊಂಡು ಅವರು 7ನೇ ಸ್ಥಾನದಲ್ಲಿ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ಸಿಗ್ತಾ ಇದೆ ಅನುಷ್ ಅವರಿಗೆ. ಇನ್ನು ಧನರಾಜ್ ಅವರು ಆಡಿರೋ ಟಾಸ್ಕ್ ಪ್ರಕಾರ ತುಂಬಾ ಚೆನ್ನಾಗಿರೋ ಟಾಸ್ಕ್. ಅದೇ ಕಾರಣಕ್ಕೆ ಡಿಫೆಂಡ್ ಮಾಡ್ಕೊಂಡ್ರು, ಟಾಸ್ಕ್ ಆಡಿದ್ರು. ಇದು ಮಣ್ಣಿನ ಮಕ್ಕಳ ಟಾಸ್ಕ್, ಆದ್ರಿಂದ ಅವ್ರಿಗೂ ವೋಟಿಂಗ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ. 7.5 ಇದೆ. ಇನ್ನು ಧರ್ಮ ಅವ್ರ ಬಗ್ಗೆ ಬಂದ್ರೆ ಧರ್ಮ ಅವರು ಇನ್ಕ್ರೀಸ್ ಆಗ್ತಾ ಇದ್ರೆ ವೋಟಿಂಗ್ಸ್ ಅಲ್ಲಿ. ಖಂಡಿತವಾಗ್ಲೂ ಅವ್ರ ಆಟ ಆಗ್ಲಿ, ಅವ್ರ ವ್ಯಕ್ತಿತ್ವ ಆಗ್ಲಿ ಎಲ್ಲೋ ಬಿಟ್ಕೊಡೋದು ಒಂದು ಫ್ಯಾನ್ಸ್ ಆಗ್ಲಿ ಇಲ್ಲ ಪ್ರೇಕ್ಷಕರಾಗ್ಲಿ ಕಾಮನ್ ಆಡಿಯನ್ಸ್ ಆಗ್ಲಿ ವೋಟ್ ಮಾಡ್ತಾ ಇದ್ದಾರೆ. 5ನೇ ಸ್ಥಾನ ಸಿಕ್ಕಿದೆ ಧರ್ಮ ಅವರಿಗೆ. ವೋಟಿಂಗ್ ಅಲ್ಲಿ 9.5% ವೋಟಿಂಗ್ ತಗೊಂಡಿದ್ದಾರೆ ಧರ್ಮ ಅವರು. ಗ್ಯಾರಂಟಿನ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ರೆ ಭವ್ಯ ಅವ್ರನ್ನ ಬೀಟ್ ಮಾಡ್ತಾರೆ. ಏನಕ್ಕಂದ್ರೆ ಭವ್ಯಗೌಡರು ನಿನ್ನೆ 3ನೇ ಸ್ಥಾನದಲ್ಲಿ ಇದ್ದು ಇವತ್ತು ಆಲ್ರೆಡಿ 4ನೇ ಸ್ಥಾನಕ್ಕೆ ಬಂದಿದ್ದಾರೆ. ಕೇವಲ 9.5 ಧರ್ಮವ್ರದಿದ್ರೆ 10% ಮಾತ್ರ ಭವ್ಯಗೌಡರು ಇದೆ ಅಷ್ಟೇನೆ. ಇನ್ನ 3rd ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಶಶಿರ್ ಅವರು ಇದ್ದಾರೆ. ಶಶಿರ್ ಅವರು 16% ವೋಟಿಂಗ್ ತಗೊಂಡಿದ್ದಾರೆ. ಯಾಕಂದ್ರೆ ಚೈತ್ರ ಯಾವಾಗ ರಿವರ್ಸ್ ಆಯ್ತು ಅವಾಗ ಅದರಿಂದ ಫೀಲ್ ಆಗಿದ್ದಾರೆ, ಅದರಿಂದ ಒಂದು ಸ್ಟ್ಯಾಂಡ್ ತಗೊಂಡು ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಯಾರು ಶಶಿರ್ ಅವರು. ಇದರಿಂದ ಇನ್ನೂ ಸ್ವಲ್ಪ ಪ್ರೇಕ್ಷಕರಿಗೆ ಹತ್ರ ಆಗ್ತಾ ಇದ್ದಾರೆ. ಅದರಿಂದ ವೋಟಿಂಗ್ ಗಳಲ್ಲಿ ತುಂಬಾ ಭಾರಿ ಬದಲಾವಣೆ ಬಂದಿದೆ. ಶಶಿರ್ ಅವರಿಗೆ 3ನೇ ಸ್ಥಾನ ಸಿಕ್ಕಿದೆ. ಕೇವಲ ಭವ್ಯಗೌಡರು ಇದೇ ರೀತಿ ಆಗ್ತಾ ಇದ್ರೆ ಇನ್ನು ಧರ್ಮ ಅವರು ಮೇಲೆ ಬರ್ತಾರೆ. ಭವ್ಯಗೌಡರು ಕೆಳಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹನ ಬೇಡ. ಇದರಿಂದ 3ನೇ ಸ್ಥಾನ 16% ತಗೊಂಡಿದ್ದಾರೆ ಶಶಿರ್ ಅವರು. 2ನೇ ಸ್ಥಾನ ಮೋಕ್ಷಿತ್ ಅವರು ಇದ್ದಾರೆ. ಯಾಕಂದ್ರೆ 2ನೇ ಸ್ಥಾನ ಏನಂದ್ರೆ ಅವ್ರಿಗೆ ವೋಟಿಂಗ್ ಅಲ್ಲಿ ಇನ್ನೂ ಇನ್ಕ್ರೀಸ್ ಆಗಿದೆ. ಮೋಕ್ಷಿತ್ ಅವರು ತ್ರಿವಿಕ್ರಮ್ ಜೊತೆಗೆ ಆಡ್ತೀರಾ ಅಂತ ಕೇಳಿದಾಗ ಅವರು ಆಡಲ್ಲ, ನಾನು ಧನರಾಜ್ ಹತ್ರ ಅವ್ರನ್ನೇ ಆಡ್ತೀನಿ, ನನ್ನ ಜೋಡಿನ ಬಿಟ್ಕೊಡಲ್ಲ, ನನ್ನ ಜೋಡಿನ ಮುರಿಯಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ. ಆ ಸ್ಟೇಟ್ಮೆಂಟ್ ಗೆ ಇನ್ನೂ ಅತಿ ಹೆಚ್ಚಾಗಿ ವೋಟ್ಸ್ ಬರ್ತಾ ಇದೆ. ನಿಜವಾಗ್ಲೂ ಇದೇ ರೀತಿ ಆಡ್ಬೇಕಾದ ಅನ್ಸುತ್ತೆ. ಒಂದ್ ವೇಳೆ ಇವಾಗ ಚೈತ್ರ ನಾಮಿನೇಟ್ ಆಗಿದ್ರೆ ಸೀದಾ ಟಿಕೆಟ್ ಔಟ್. ಬಟ್ ಏನ್ ಮಾಡ್ತೀರಾ, ನಾಮಿನೇಟ್ ಆಗಿಲ್ಲ, ಉಳ್ಕೊಂಡಾರೆ. ಆಸ್ ಇಟ್ ಈಸ್ ಹನುಮಂತ್ ಅವರು 23% ತಗೊಂಡಿದ್ದಾರೆ ವೋಟಿಂಗ್ ಅಲ್ಲಿ. ಇವರು ಮೋಕ್ಷಿತ್ ಅವರು 21% ತಗೊಂಡ್ರೆ ಹನುಮಂತ್ ಅವರು 23% ತಗೊಂಡ್ರೆ ವೋಟಿಂಗ್ ಅಲ್ಲಿ ತುಂಬಾನೇ ಮುಂಚೂಣಿಯಲ್ಲಿದ್ದಾರೆ. ಗೌತಮಿ ಅವರು ಬಿಟ್ಟು ಹೋಗಿದ್ದ ಇವ್ನಿಗೆ ಒಳ್ಳೇದಾಯ್ತು. ಏನಕ್ಕಂದ್ರೆ ಸ್ವಲ್ಪ ಶೇರ್ ಆಗ್ತಾ ಇತ್ತು ವೋಟ್ಸ್. ಬಟ್ ಈಗ ಆ ರೀತಿ ಆಗ್ತಾ ಇಲ್ಲ. ಕೇವಲ ಹನುಮಂತ ಟಾಪ್ ಅಲ್ಲಿ ಇರೋದು ಮಾತ್ರ. ಟಾಪ್ ಅಲ್ಲಿ ಹನುಮಂತ, ಸೆಕೆಂಡ್ ಅಲ್ಲಿ ಮೋಕ್ಷಿತ, 3rd ಶಶಿರು, 4th ಬಂದ್ಬಿಟ್ಟು ಭವ್ಯಗೌಡ್ರು ಇದ್ದಾರೆ. ಬಟ್ ಕಷ್ಟ ಇದೆ. ಯಾಕಂದ್ರೆ 9.5 ಅಲ್ಲಿ 5ನೇ ಸ್ಥಾನದಲ್ಲಿ ಧರ್ಮರು ಇದ್ರೆ 4ನೇ ಸ್ಥಾನದಲ್ಲಿ 10% ತಗೊಂಡಿದ್ದಾರೆ. ಇನ್ನು 5% ಇನ್ಕ್ರೀಸ್ ಆದ್ರೆ ಧರ್ಮ ಅವರು 4ನೇ ಸ್ಥಾನಕ್ಕೆ ಬರ್ತಾರೆ. ಭವ್ಯಗೌಡ 5ನೇ ಸ್ಥಾನಕ್ಕೆ ಹೋಗ್ತಾರೆ. ಏನಕ್ಕಂದ್ರೆ ಇದು ವ್ಯಕ್ತಿತ್ವಗಳ ಆಟ ಬಂದಾಗ ವ್ಯಕ್ತಿತ್ವನೇ ವ್ಯಕ್ತಪಡಿಸಿದಾಗ ಓಟ್ಸ್ ಎಲ್ಲ ಬರ್ತವೆ ಹೇಳಿ. ಆಲ್ರೆಡಿ ಅವ್ರು ಓವರ್ ಆಕ್ಟಿಂಗ್ ಇಲ್ಲ ಆಟಿಟ್ಯೂಡ್ ಇನ್ನೊಂದು ಏನೋ ಬರ್ತಾ ಇದೆ. ಅವರು ಮೋಸ ಮಾಡಿದ್ರು, ನಾನು ಮೋಸ ಮಾಡ್ತೀನಿ ಅಂತ ಅವ್ರಿಗೂ ನಿಮ್ಗೆ ಇರೋ ವ್ಯತ್ಯಾಸ ಏನು? ಆದ್ರಿಂದ ಈ ರೀತಿ ಆಗ್ತಾ ಇದೆ. ಟೋಟಲ್ ಆಗಿ ಓವರ್ ಆಲ್ ಆಗಿ ವೋಟಿಂಗ್ ಲಿಸ್ಟ್ ತಗೊಂಡಾಗ ಟಾಪ್ 3 ಅಂತ ತಗೊಂಡ್ರೆ ಹನುಮಂತ, ಮೋಕ್ಷಿತ, ಶಶಿರು ಇದ್ದಾರೆ. ಟಾಪ್ 3 ಬಾಟಮ್ ಅಂತ ತಗೊಂಡಾಗ ಗೋಲ್ಡ್ ಸುರೇಶ್, ಮಂಜು ಮತ್ತು ಗೌತಮಿ ಅವರು ಇದ್ದಾರೆ. ಈ ವಾರ ಗೋಲ್ಡ್ ಸುರೇಶ್ ಪಕ್ಕ ಔಟ್ ಅನ್ಸುತ್ತೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಹೊರಗಡೆ ಹೋಗೋರು ಯಾರಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಒಂದು ಬಿಗ್ ಬಾಸ್ ಅಪ್ಡೇಟ್ ಈ ಚಾನಲ್ ಅಲ್ಲಿ ತುಂಬಾನೇ ಸಿಗ್ತಾ ಇರುತ್ತೆ, ಅದು ಎಪಿಸೋಡ್ ಗಿಂತ ಮುಂಚೆನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.